ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪೂಜಾ ಪೂಜಾ ಸಾಂಬಾರ್ ಗಮ್ ಅಂತಿದೆ ಅಲ್ವಾ ಅತ್ತೆ? ಹೌದೌದು. ಸೇವಂತಿ ಬಾಮ್ಮ, ನೀನು ಕೂತ್ಕೊಂಡು ತಿಂಡಿ ತಿನ್ನು. ಇಲ್ಲ ಅತ್ತೆ, ನಾನು ಎಲ್ರಿಗೂ ಬಡಿಸ್ಬಿಡ್ತೀನಿ. ಸೇವಂತಿ, ಈಗಾಗ್ಲೇ ಒಂದ್ಸಲ ಬಡಿಸಿದ್ಯಾ, ಇನ್ನೊಂದ್ಸಲ ಬೇಕು ಅಂದ್ರೆ ನಾವೇ ಬಡಿಸ್ಕೋತೀವಿ. ಬಾ ಕೂತ್ಕೋ. ಏನು ತೊಂದ್ರೆ ಇಲ್ಲ, ನಾನು ಎಲ್ರಿಗೂ ಬಡಿಸ್ತೀನಿ. ನೀವು ಆರಾಮಾಗಿ ಊಟ ಮಾಡಿ, ನಾನು ಆಮೇಲೆ ಊಟ ಮಾಡ್ತೀನಿ. ಸೊಸೆ, ನಾಳೆ ಶ್ರೀರಾಮನವಮಿ ಮನೆಯಲ್ಲಿ ಅದ್ದೂರಿಯಾಗಿ ಆಚರಿಸಬೇಕು. ಅದು ಇಲ್ಲದೆ ರಾಮ ಮಂದಿರ ಆಗಿದೆ ಅಯೋಧ್ಯೆಯಲ್ಲಿ. ಅದಕ್ಕೆ ಶ್ರೀರಾಮನವಮಿ ದಿನ ಮನೆಯವರೆಲ್ಲರೂ ಕೂತ್ಕೊಂಡು 108 ಸಲ ಶ್ರೀರಾಮ ಜಯರಾಮ ಅಂತ ಜಪ ಮಾಡಬೇಕು. ಅದಕ್ಕೆ ಏನೇನ್ ಬೇಕು ಎಲ್ಲ ತಯಾರಿ ಮಾಡ್ಕೊಂಡ್ಬಿಡು. ಏನೋ ಅತ್ತೆ, ಅದನ್ ಮರೆಯಕ್ಕಾಗತ್ತಾ? ಆದ್ರೆ ಅತ್ತೆ, ನಾಳೆ ಒಂದೇ ವಿಶೇಷ ಅಲ್ಲ, ಎರಡೆರಡು ವಿಶೇಷ ಇದೆ. 2 ವಿಶೇಷನಾ? ಏನತ್ತೆ? ಮರ್ತ್ ಬಿಟ್ರಾ? ನಾಳೆ ನಮ್ ಸೇವಂತಿದು ಹುಟ್ಟದಬ್ಬ. ಓ ಹೌದಲ್ವಾ? ಓ ವಾವ್. ಈ ದರಿದ್ರದವ್ಳು ಹುಟ್ಟಿದ ದಿನ ಅಂದ್ರೆ ಇವ್ರಿಗೆಲ್ಲ ಅದೇನ್ ಸಂಭ್ರಮನ ಏನೋ. ಈ ಸಲ ರಾಮನವಮಿ ಮತ್ತೆ ಸೇವಂತಿ ಹುಟ್ಟದಬ್ಬ 2 ಒಟ್ಟಿಗೆ ಬಂದಿದೆ. ಹಾಗಾದ್ರೆ ಇನ್ನೇನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಇವಳು ಏನ್ ಸಾಧನೆ ಮಾಡಿದಾಳೆ ಅಂತ ಇವಳು ಬರ್ಡೇ ಮಾಡ್ಬೇಕು. ಏನೋ ಇವಳು ಒಲಿಂಪಿಕ್ಸ್ ಹೋಗಿ ಪ್ರತಿ ವರ್ಷ ಗೋಲ್ಡ್ ಮೆಡಲ್ ಗೆದ್ಕೊಂಡ್ ಬಂದಿದ್ದಾಳೆ ಅನ್ನೋ ತರ ಬಿಲ್ಡಪ್ ಕೊಡ್ತಾರೆ ಈ ಮನೆಯವರು. ಅಯ್ಯೋ ಬೇಡಪ್ಪ, ಈ ಸೆಲೆಬ್ರೇಷನ್ಸ್ ಎಲ್ಲ ಬೇಡ, ಅದ್ ನನ್ಗೆ ಇಷ್ಟನೂ ಆಗಲ್ಲ. ಸೇವಂತಿ, ಅದೇಗಾಗುತ್ತೆ ನೋಡು, ನೀನು ಈ ಮನೆ ಕಣ್ಣು. ನೀನ್ ಬಂದ್ಮೇಲೆನೆ ಈ ಮನೆ ಸುಖ ಸಂತೋಷ ನೆಮ್ಮದಿ ಎಲ್ಲ ದುಪ್ಪಟ್ಟಾಗಿರೋದು. ನೀನು ಹುಟ್ಟಿದ ದಿನ ನಮ್ಗೆಲ್ಲ ಹಬ್ಬ ಇದ್ದ ಹಾಗೆ ಅದನ್ನ ಸೆಲೆಬ್ರೇಟ್ ಮಾಡ್ತಿದ್ರೆ ಹೇಗೆ? ಅದೇ ಮತ್ತೆ, ವಿ ವಾಂಟ್ ಟು ಸೆಲೆಬ್ರೇಷನ್ಸ್. ಹಾ ಹೇಳು, ಅನಾಥಾಶ್ರಮದಲ್ಲಿ ಸೆಲೆಬ್ರೇಟ್ ಮಾಡೋಣವಾ, ಇಲ್ಲ ಮನೇಲಿ ಮಾಡೋಣವಾ, ಇಲ್ಲ ಪಾರ್ಟಿ ಹಾಲಲ್ಲಿ ಮಾಡೋಣವಾ, ಇಲ್ಲಾಂದ್ರೆ ಎಲ್ಲಾದ್ರೂ ಪಿಕ್ನಿಕ್ ಹೋಗೋಣವಾ? ನೀನ್ ಹೇಗೆ ಹೇಳಿದ್ರೆ ಹಾಗೆ, ಒಟ್ಟಲ್ಲಿ ನೀನ್ ಖುಷಿಯಾಗಿರ್ಬೇಕು. ಯಾರ್ದೋ ದುಡ್ಡಿಗೆ ಅಕೌಂಟೆಂಟ್ ಆಗು ಅಂದ್ರೆ ಚೆನ್ನಾಗ್ ಆಗ್ತೀರಾ. ತಾವು ಮಾತಾಡ್ತಿರೋದ್ ನೋಡಿದ್ರೆ ತಾವೇ ಪಾರ್ಟಿ ಮಾಡೋ ಆಗಿದ್ದೀರಾ. ಯಾಕೆ ನನ್ ಕೈಲಿ ಮಾಡಕ್ಕಾಗಲ್ವಾ? ಮಾಡಕ್ಕಾಗಲ್ವಾ ಅಂತ ಕೇಳೋ ಬದ್ಲು ಒಂದ್ಸಲಿ ಹೋಗಿ ಕನ್ನಡಿಲ್ ಮುಖ ನೋಡ್ಕೊಳ್ಳಿ. ಹಾಗೆ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿ. ಅಕೌಂಟ್ ಇದೆಯೋ ಇಲ್ವೋ ಮೊದ್ಲೇ ಗೊತ್ತಿಲ್ಲ. ಹಲೋ ಹಲೋ, ಅಷ್ಟೊಂದೆಲ್ಲ ಕಿಂಡಲ್ ಮಾಡಿ ಮಾತಾಡ್ಬೇಡ. ನೋಡು, ನನ್ನ ಅಕೌಂಟ್ನಲ್ಲೂ ಅಲ್ಪ ಸ್ವಲ್ಪ ಹಣ ಇದೆ. ಇವಳು ಮನೆ ಮಗಳಿದ್ದ ಹಾಗೆ ಅವಳಿಗೋಸ್ಕರ ಅಷ್ಟು ಮಾಡೋದಿಲ್ವ ನಾನು? ಅವಳು ಬರ್ತಡೇನ ಮಾಡೇ ಮಾಡ್ತೀನಿ. ಚಿಕ್ಕಪ್ಪ, ನೀವೇನು ಮಾಡದಿದ್ರು ಪರವಾಗಿಲ್ಲ, ಇಷ್ಟು ಹೇಳಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನೋಡಮ್ಮ, ನಮ್ಮಲ್ಲೆಲ್ಲ ಇಷ್ಟು ಬದಲಾವಣೆ ಆಗೋದಕ್ಕೆ ನೀನೇ ಕಾರಣ ಅಲ್ವಾ? ನೋಡು, ನಾನ್ ಚೆನ್ನಾಗಿದ್ರೆ ನಾನ್ ಮಾತ್ರ ಚೆನ್ನಾಗಿರ್ತೀನಿ, ಆದ್ರೆ ನೀನ್ ಚೆನ್ನಾಗಿದ್ರೆ ಮನೆಯವರೆಲ್ಲ ಚೆನ್ನಾಗಿರ್ತಾರೆ. ಯಾಕೆಂದ್ರೆ ಆ ಶಕ್ತಿ ನಿನಗಿದೆ. ಆಹಾ, ಕರೆಕ್ಟ್ ಹೇಳಿದ್ರಿ ಮಾವ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ಮದ್ಕೆ ಸೂಪರ್ ಸ್ಟಾರ್. ಅಯ್ಯೋ, ನಿನ್ನೆ ತಾನೇ ಚೆನ್ನಾಗ್ ಕುಡ್ಕೊಂಬಂದು ಬೇರ್ದೇರ ಆಟ ಆಡ್ತಿದ್ದೆ. ಇವಾಗೇನು ಲಿಟಲ್ ಸ್ಟಾರು ಸೂಪರ್ ಸ್ಟಾರು ಅಂತ ಹೇಳ್ತಿದ್ಯಾ? ಸಾರಿ. ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತಪ್ಪ. ಅದಕ್ಕೆ ಮೈದ್ನ ನಾವೇನಾದ್ರೂ ಮಾಡ್ಕೋತೀವಿ, ನಿಮ್ಗೇನು? ಬೇಕಾದ್ರೆ ಬನ್ನಿ, ಇವತ್ತು ಒಂದ್ ರೌಂಡ್ ಎಣ್ಣೆ ಹಾಕೊಂಡು ಬರ್ತೀನಿ.
ನಾನು ನೀವು ಲೈಟ್ ತಗೊಂಡ್ ಫೈಟ್ ಆಡೋಣ. ಏ ನನ್ ಮಗ್ನೆ, ನಿನ್ಗೆ ಅಮ್ಮ, 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 ಅಮ್ಮ. ಬಾರ್ಸಿದ್ರೆ ಸರಿ ಹೋಗುತ್ತೆ. ಸುಮ್ನೆ ತಮಾಷೆ ಮಾಡ್ದೆ ಕಣ. ಹ್ಮ್. ಪಾಪ ಪ್ರಿಯಾ ಅಲ್ಲೊಬ್ಳೆ ಕೂತಿದ್ದಾಳೆ. ಅವಳಿಗೇನ್ ಬೇಕು ಬೇಡ ಅಂತ ಕೇಳ್ತಿದ್ದೀರಾ ಯಾರಾದ್ರೂ? ಅದಕ್ಕೆ ನೀವಿದ್ದೀರಲ್ಲ ಅವಳ ಪಾರ್ಟಿ ತಗೊಂಡ್ ಹೋಗಿ ಕೊಡಿ. ತಗೊಳ್ಳಿ. ಕೊಡು. ಯಾರಿಗೂ ಅವಳ ಬಗ್ಗೆ ಕೇರೇ ಇಲ್ಲ. ಹಾಕೊಳ್ಳಿ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ. ಪ್ರಿಯಾ ತಗೋ, ಇನ್ನೊಂದು ಇಡ್ಲಿ ಹಾಕ್ತೀನಿ. ಸಾಕು. ನೋಡ್ ಸೇವಂತಿ, ನಾಳೆ ನೀನ್ ಹುಟ್ಟಬ್ಬರ ದಿನ ಅರ್ಜುನ್ ಎಲ್ಲೂ ಹೋಗ್ಬಾರ್ದು. ಅವ್ನ್ ಹೇಳ್ಬಿಡು ನಾನ್ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ ಅಂತ. ಗೊತ್ತಾಯ್ತಾ? ಡೋಂಟ್ ವರಿ ಅಜ್ಜಿ, ಹಬ್ಬಕ್ಕೆ ಅಣ್ಣ ಇಲ್ದೋದ್ರೂ ಪರವಾಗಿಲ್ಲ. ಆದ್ರೆ ಅದಕ್ಕೆ ಬರ್ಡೇಗಂತೂ ಖಂಡಿತ ಇದ್ದೇ ಇರ್ತಾನೆ ಅಲ್ವಾ ಅದಕ್ಕೆ? ಹೌದೌದು. ಹೌದೌದು, ಕೆಲ್ಸನ ಎಷ್ಟು ಪ್ರೀತಿಸ್ತಾನೋ ಹೆಂಡ್ತಿನೂ ಅಷ್ಟೇ ಪ್ರೀತಿಸ್ತಾನೆ. ಸೊ ಹೆಂಡ್ತಿ ಬರ್ತಾನೆ ಅಂದ್ರೆ ಪಾತಾಳದಲ್ಲಿ ಇದ್ರು ಸರಿ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಅರೆ ಇದೇ ಖುಷಿಗೆ ಇನ್ನೊಂದು ಇಡ್ಲಿ ಹಾಕಿ. ಅರೆ ಸಾಂಬಾರು ಹಾಕಿ. ಅಮ್ಮ. ಅಜ್ಜಿ ಇನ್ನೊಂದು ಇಡ್ಲಿ. ಅಯ್ಯೋ ಬೇಡ ಕಣೆ, ಸಾಕು. ಇವ್ರಿಗೆ ನನ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಇದೆಯಾ? ಇವ್ರ ಖುಷಿಲಿ ಇವ್ರು ತೇಲಾಡ್ತಾ ಇದ್ದಾರೆ. ಇಡಿಯಟ್ಸ್. ನಗಿ ಎಷ್ಟೊತ್ ನಗ್ತೀರಾ? ನನ್ ಮುಂದೆನೆ ಅವಳು ಯಾವ್ದೋ ಬರ್ಡೇ ಸೆಲೆಬ್ರೇಷನ್ ಬಗ್ಗೆ ಮಾತಾಡ್ತೀರಾ? ನನಗ್ ಬರ್ತಾರೋ ಕೋಪಕ್ಕೆ. ಹಲೋ ಹಲೋ ಮೇಡಮ್, ನಾನ್ ನಿಮ್ ಕ್ಲೈಂಟ್ ಮಾತಾಡ್ತಾ ಇದ್ದೀನಿ. ಮನೇಲಿದ್ದೀರಾ? ಇದೀನಿ ಮೇಡಮ್, ತಾವು ಅಪ್ಪಣೆ ಕೊಟ್ರೆ ನಾನು ಈಗಲೇ ಬರ್ತೀನಿ. ಸರಿ ಬನ್ನಿ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಗಂಟೆಯಲ್ಲಿ ನಾನು ಅಲ್ಲಿರ್ತೀನಿ. ಓಕೆ.